Hi students, welcome back. This is SRB online classes. I am Santosh Badkambi. Today we will discuss about the subject of financial management in class number 5, the net present value NPV method. So first of all we want to know about what is NPV. Net present value ಅಂತಂದರೆ ಏನು ಅಂಥೇಳಿ ಅರ್ಥ ಮಾಡ್ಕೊಳ್ಳೋಣ. So net present value, this method is called as gain method or excess present value method. The NPV method is also called as the gain method or excess present value. ಬರೀ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತಂದರೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಗೆ ನಾವು ಗೇನ್ ಮೆಥಡ್ ಅಂತೇಳಿ ಕೂಡ ಕರಿತಾ ಇದ್ವಿ, ಇಲ್ಲ ಎಕ್ಸೆಸ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತೇಳಿ ಕೂಡ ಕರಿತಾ ಇದ್ವಿ. ಸೊ ಇದರೊಳಗಡೆ ಈ ಮೂರೊಳಗಡೆ ಯಾವುದಾದ್ರೂ ಏನೇ ಅಂದ್ರೂ ಕೂಡ ಅದು ಒಂದೇ ರೀತಿಯಾಗಿರ್ತಕ್ಕಂಥ ಅರ್ಥ ಕೊಡುತ್ತೆ ಅಂತ ಹೇಳುತ್ತಾ, ಸೊ ಇವಾಗ ಈ NPV ಮೀನಿಂಗನ್ನು ನೋಡ್ಲಿಕ್ಕೆ ಹೋದ್ವಿ ಅಂದರೆ, ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೀನಿಂಗನ್ನು ನೋಡ್ಲಿಕ್ಕೆ ಹೋದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ. ನೋಡಿ, ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋ ಅಂತ ಇರುತ್ತೆ. ಓಕೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಆ್ಯಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ occurring in the future period over the entire life of the project. Over the entire life of the project. Okay, the difference between the present value of cash outflow and ಕ್ಯಾಶ್ ಇನ್ಫ್ಲೋ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಈ ಕ್ಯಾಶ್ ಔಟ್ಫ್ಲೋ ಮತ್ತು ಕ್ಯಾಶ್ ಇನ್ಫ್ಲೋ ಅಂತೇಳಿ ಕರಿತಾ ಇದ್ವಿ. ಕ್ಯಾಶ್ ಔಟ್ಫ್ಲೋ ಅಂತೇಳಿ ಇಟ್ ಮೀನ್ಸ್ ಸೊ ಸಮ್ ಅಮೌಂಟ್ ಆಫ್ ಕ್ಯಾಶು ನಮ್ಮ ಒಂದು ಆರ್ಗನೈಜೇಷನನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಯಾವುದಕ್ಕೆ ಕೊಡ್ತಾ ಇದ್ದೀವಿ, ಯಾರಿಗೆ ಅದನ್ನು ಇಸ್ಯೂ ಮಾಡ್ತಾ ಇದ್ದೀವಿ. ದೆನ್ ಕ್ಯಾಶ್ ಇನ್ಫ್ಲೋ ಅಂದರೆ ಇಟ್ ಮೀನ್ಸ್ ನಾವು ಯಾರ ಕಡೆಯಿಂದ ಬೇರೆಯಿಂದ ಅಮೌಂಟ್ ಬರ್ತಾ ಇದೆ, ಅದು ಸೇಲಿಂಗ್ ಆಗಿರ್ಬೋದು, ಸೇಲಿಂಗ್ ಆಗಿ ಅಮೌಂಟ್ ಬರ್ತಾ ಇರ್ಬೋದು, ಅಥವಾ ನಾವು ಬೇರೆಯವ್ರ ಕಡೆಯಿಂದ ಆ್ಯಸ್ ಅ ಬಾರೋಡ್ ಫಂಡ್ ಅಂತೇಳಿ ತೊಗೊಂಬರ್ತಾ ಇದ್ವಿ. ಒಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಓವರಾಲ್ ಆಗಿ ಒಂದಿಷ್ಟು ಅಮೌಂಟ್ ಕ್ಯಾಶ್ ಇನ್ಫ್ಲೋ ಆಗ್ತಾ ಇದೆ, ದೆನ್ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆಯಲ್ಲ. ಹಾಗಾಗಿತ್ತು ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೋಡಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಆ್ಯಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಕರಿಂಗ್ ದ ಫ್ಯೂಚರ್ ಪೀರಿಯಡ್ ಎಂಟೈರ್ ದ ಲೈಫ್ ಆಫ್ ದಿ ಪ್ರಾಜೆಕ್ಟ್ ಅಂತೇಳಿ ಕರಿತಾ ಇದ್ದೀವಿ. ಇಡೀ ಒಂದು ಸಂಪೂರ್ಣ ಪ್ರೊಜೆಕ್ಟ್, ಆ ಒಂದು ಯೋಜನೆ, ಆ ಒಂದು ಎಂಟಿಟಿ ಅಂತೇಳಿ ಏನು ಕರಿತಾ ಇದ್ದೀವಲ್ಲ, ಆ ಒಂದು ಯೋಜನೆಯ ಸಂಪೂರ್ಣ ಜೀವಿತ ಅವಧಿಯೊಳಗಡೆ ಕ್ಯಾಶ್ ಔಟ್ಫ್ಲೋ ಎಷ್ಟಾಗ್ತಾ ಇದೆ, ಕ್ಯಾಶ್ ಇನ್ಫ್ಲೋ ಎಷ್ಟು ಬರ್ತಾ ಇದೆ, ಅವೆರಡರ ಮಧ್ಯದಲ್ಲಿ ಬಂದಿರತಕ್ಕಂಥದಕ್ಕೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಕರಿತಾ ಇದ್ದೀವಿ. ಅದೇ ಏನು ಹೇಳ್ತಾ ಇದೆ ಅಂದರೆ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಆ್ಯಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಎಷ್ಟು ಹೋಗ್ತಾ ಇದೆ ಮತ್ತು ಎಷ್ಟು ಅಮೌಂಟ್ ನಮಗೆ ಬರ್ತಾ ಇದೆ, ಅವೆರಡರ ಮಧ್ಯದಲ್ಲಿ ಇರ್ತಕ್ಕಂಥ ಡಿಫ್ರೆನ್ಸ್ಗೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಕರಿತಾ ಇದ್ವಿ. ಈ ಒಂದು ಪ್ರೊಸೆಸ್ಸು ಎಂಟೈರ್ ಲೈಫ್ ಆಫ್ ದಿ ಪ್ರೊಜೆಕ್ಟ್ ಆಗಿ ನಡೀತಾ ಇದೆ. ಆ ಒಂದು ಕಂಪ್ಲೀಟ್ ಜಸ್ಟ್ ಅದು 1 ವರ್ಷದಲ್ಲ, 2 ವರ್ಷದಲ್ಲ, 3 ವರ್ಷದಲ್ಲ, ಅದು ಸುಮಾರು ಆ ಪ್ರೊಜೆಕ್ಟ್ ಏನು ಅದರ ಎಸ್ಟಿಮೇಟೆಡ್ ಲೈಫ್ ಅಂತೇಳಿ ಏನು ಕರಿತಾ ಇದ್ದೀವಲ್ಲ, ಆ ಓವರಾಲ್ ಆಗಿರ್ತಕ್ಕಂಥ ಎಸ್ಟಿಮೇಟೆಡ್ ಲೈಫ್ನಲ್ಲಿ ಕ್ಯಾಶ್ ಇನ್ಫ್ಲೋ ಎಷ್ಟಾಗಿದೆ, ಕ್ಯಾಶ್ ಔಟ್ಫ್ಲೋ ಎಷ್ಟಾಗಿದೆ, ಆ ಔಟ್ಫ್ಲೋ ಮತ್ತು ಇನ್ಫ್ಲೋ ದ ಪ್ರೆಸೆಂಟ್ ವ್ಯಾಲ್ಯೂಗಳ ಡಿಫ್ರೆನ್ಸ್ಗೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಎಂಟೈರ್ ಲೈಫ್ ಆಫ್ ದಿ ಪ್ರೊಜೆಕ್ಟ್ ಒಳಗಡೆ ಕ್ಯಾಶ್ ಔಟ್ಫ್ಲೋ ಮತ್ತು ಕ್ಯಾಶ್ ಇನ್ಫ್ಲೋ ಏನಾಗಿದೆ, ಆ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ಯಾಶ್ ಔಟ್ಫ್ಲೋ ಆ್ಯಂಡ್ ಕ್ಯಾಶ್ ಇನ್ಫ್ಲೋಗೆ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತೇಳಿ ಕರಿತಾ ಇದ್ವಿ. ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ NPV ಮೆಥಡ್ ಅಂತೇಳಿ ಕರಿತಾ ಇದ್ವಿ. ಭಾಳ ಸಿಂಪಲ್ ಆಗಿರೋಂಥಕ್ಕಂಥ ಕ್ಯಾಲ್ಕುಲೇಷನ್ಗಳು ಬರ್ತದೆ. ಆ ಕ್ಯಾಲ್ಕುಲೇಷನ್ಗಳನ್ನು ನೆಕ್ಸ್ಟ್ ಕ್ಲಾಸಿಗೆ ನಿಮ್ಗೆ ಹೇಳ್ತಾ ಇದ್ರಿ. ಸೊ ಇವಾಗ ಈ ಸಮ್ಟೈಮ್ಸ್ ನಾವು ಕ್ಯಾಶ್ ಔಟ್ಫ್ಲೋ ಮತ್ತು ಕ್ಯಾಶ್ ಇನ್ಫ್ಲೋದ್ರಿಂದಾಗಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿದ್ವಿ. ಸಮ್ಟೈಮ್ಸ್ ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂದ ಅಕ್ಸೆಪ್ಟೆನ್ಸಿ ರೂಲ್ಸ್ಗಳು ಯಾವ ರೀತಿಯಾಗಿ ಇರುತ್ತೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಂದಿತ್ತು, ಆ ಬಂದಿರತಕ್ಕಂಥ ಆನ್ಸರ್ನ ನೋಡಿದಾಗ ನಾವು ಯಾವ ರೀತಿಯಾಗಿರ್ತಕ್ಕಂಥ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಫ್ ಸಪೋಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಪಾಸಿಟಿವ್, ಇಫ್ ಸಪೋಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಪಾಸಿಟಿವ್, ನೋಡಿ, ಕ್ಯಾಶ್ ಇನ್ಫ್ಲೋ ಆರ್ ಜನರೇಟೆಡ್ ಆಟ್ ದ ರೇಟ್ ಆಫ್ ಹೈಯರ್ ದೆನ್ ದ ಮಿನಿಮಮ್ ರಿಕ್ವೈರ್ಡ್ ಬೈ ದಿ ಫರ್ಮ್ ಅಂತೇಳಿ ಕರಿತಾ ಇದ್ದೀವಿ. ಯಾವಾಗ ನಾವು ಕರಿತೀವಿ, ನಮಗೆ ಮಿನಿಮಮ್ ಆಗಿ ಎಷ್ಟು ರಿಕ್ವೈರ್ಮೆಂಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ 1 lakh rupees ಅಂತ ಅನ್ಕೊಳ್ಳೋಣ. ಓಕೆ, ಸೊ ಮಿನಿಮಮ್ ರಿಕ್ವೈರ್ಮೆಂಟ್ ಅಮೌಂಟ್ ಎಷ್ಟದ ಅಂತಂದರೆ ಸೊ 1 lakh rupees. ಸಪೋಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿರತಕ್ಕಂಥ ಅಮೌಂಟು 1 lakh ಹೈಯರ್ ಆಗಿದ್ದರೆ ನಮಗೆ ಮಿನಿಮಮ್ ಆಗಿ ಎಷ್ಟು ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು, 1 ಲಕ್ಷ ಬೇಕು ಅಂತ ಹೇಳ್ತಾ ಇದ್ದಾನೆ. ಸಪೋಸ್ ನನಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಅದಕ್ಕಿಂತ ಆ NPV ಅಮೌಂಟು ಹೆಚ್ಚಾಗಿದ್ದರೆ ನಾವು ಅದಕ್ಕೆ ಪಾಸಿಟಿವ್ ಅಂತೇಳಿ ಕರಿತಾ ಇದ್ದೀವಿ. ಅದನ್ನೇ ಕ್ಯಾಶ್ ಇನ್ಫ್ಲೋ ಆರ್ ಜನರೇಟೆಡ್ ಅಟ್ ದ ರೇಟ್ ಆಫ್ ಹೈಯರ್ ದೆನ್ ದ ಮಿನಿಮಮ್ ರಿಕ್ವೈರ್ಡ್ ಬೈ ದಿ ಫರ್ಮ್ ಅಂತೇಳಿ ಕರಿತಾ ಇದ್ವಿ. ಆ ಒಂದು ಫರ್ಮ್ದ ರಿಕ್ವೈರ್ಮೆಂಟ್ ಏನಿರುತ್ತೋ ಆ ರಿಕ್ವೈರ್ಮೆಂಟ್ ಅಮೌಂಟ್ಗಿಂತ
ಹೆಚ್ಚಿನ ಅಮೌಂಟು ಎನ್ ಪಿ ವಿ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಬಂದಿತ್ತು ಅಂದರೆ ಸೊ ಅದಕ್ಕೆ ನಾವು ಎಕ್ಸೆಪ್ಟೆನ್ಸಿ ಮಾಡೋತ್ನಾಗ ಎನ್ ಪಿ ವಿ ಇಸ್ ಪಾಸಿಟಿವ್ ಅಂತೇಳಿ ಕರಿತಾ ಇದ್ದೀವಿ. ನಮಗೆ ಮಿನಿಮಮ್ ಆಗಿ ರಿಕ್ವೈರ್ಮೆಂಟ್ ಎಷ್ಟು, ಫಾರ್ ಎಕ್ಸಾಂಪಲ್ ಈಗ 1 ಲಕ್ಷ, ಅಲ್ಲಿ ಬಂದಿರತಕ್ಕಂಥ ಎನ್ ಪಿ ವಿ ಅಮೌಂಟು ಕೂಡ 1 ಲಕ್ಷ. ಸೊ ಇವಾಗ ಬೋತ್ ಈಕ್ವಲ್ ಆಯಿತಾ? ಹಾಗಾಯ್ತು ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಮಿನಿಮಮ್ ರಿಕ್ವೈರ್ಡ್ ಈಸ್ ಈಕ್ವಲ್, ದೆನ್ ಎನ್ ಪಿ ವಿ ಈಸ್ 0 ಅಂತೇಳಿ ಕರಿತಾ ಇದ್ವಿ. ನೋಡಿ, ಸಪೋಸ್ ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಮೌಂಟ್ ಎಷ್ಟಿರುತ್ತೋ ಅದಕ್ಕಿಂತ ಎನ್ ಪಿ ವಿ ಅಮೌಂಟು ಜಾಸ್ತಿ ಬಂದರೆ ಅದನ್ನು ಎನ್ ಪಿ ವಿ ಇಸ್ ಪಾಸಿಟಿವ್ ಅಂತೇಳಿ ಕರಿತಾ ಇದ್ವಿ. ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಮೌಂಟ್ ಎಷ್ಟಿರುತ್ತೆ ಅಷ್ಟೇ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಆಯಿತು, ಈಕ್ವಲ್ ಆಗಿ ಬಂದಿತ್ತು ಅಂದರೆ ಎನ್ ಪಿ ವಿ ಇಸ್ 0 ಅಂತೇಳಿ ಕರಿತಾ ಇದ್ವಿ. ಒಂದು ವೇಳೆ ನಮಗೆ ಮಿನಿಮಮ್ ರಿಕ್ವೈರ್ಮೆಂಟ್ ಅಮೌಂಟ್ ಏನಿರುತ್ತೋ ಅದಕ್ಕಿಂತ ಕಡಿಮೆ ಅಮೌಂಟು ಕ್ಯಾಲ್ಕುಲೇಷನ್ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡಿದಾಗ ಅದಕ್ಕಿಂತ ಕಡಿಮೆ ಅಮೌಂಟ್ ಬಂದಿದ್ದರೆ ಅದಕ್ಕೆ ನೆಗೆಟಿವ್ ಅಂತೇಳಿ ಕರಿತಾ ಇದ್ವಿ. ಕ್ಯಾಶ್ ಇನ್ಫ್ಲೋ ಜನರೇಟೆಡ್ ಆಟ್ ದ ರೇಟ್ ಆಫ್ ಲೋವರ್ ದೆನ್ ದ ಮಿನಿಮಮ್ ರಿಕ್ವೈರ್ಡ್ ಬೈ ದಿ ಫರ್ಮ್ ಅಂತ ಕರಿತಾ ಇದ್ವಿ. ಅಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಬೈ ದಿ ಫರ್ಮ್ ಎಷ್ಟಿರುತ್ತೋ, ಎಕ್ಸಾಂಪಲ್ಗೆ 1 ಲಕ್ಷ ಅಂತ ಅಂದ್ಕೊಳ್ಳೋಣ. ಸಪೋಸ್ ನಾವು 1 ಲಕ್ಷ ಮಿನಿಮಮ್ ಬೇಕೇ ಬೇಕು, ಆದರೆ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡಿದಾಗ 1 ಲಕ್ಷಕ್ಕಿಂತ ಕಡಿಮೆ ಬಂತು ಅಂತ ಅಂದ್ಕೊಳ್ಳೋಣ. ಏನಾಗುತ್ತೆ? ಸೊ ಅದು ನೆಗೆಟಿವ್ ತೋರಿಸ್ತಾನೆ. ಹಾಗಾಯಿತು ಅಂದರೆ ಎನ್ ಪಿ ವಿ ಇಸ್ ಕಾಲ್ಡ್ ಆಸ್ ನೆಗೆಟಿವ್. ದೆನ್ ಎನ್ ಪಿ ವಿ ಪ್ರೆಸೆಂಟ್ ಆಗಬೇಕಾಗಿತ್ತು ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿ ಆಗಬೇಕು. ದೆನ್ ಎನ್ ಪಿ ವಿ ಇಸ್ 0 ಅಂತಂದರೆ ಸೊ 1 ಲಕ್ಷಕ್ಕೆ ಅದು ಈಕ್ವಲ್ ಆಗಿರಬೇಕು ಅಂತೇಳಿ ಕರಿತಾ ಇದ್ವಿ. ಹಾಗಾಗಿತ್ತು ಅಂದರೆ ಎನ್ ಪಿ ವಿ ಎಕ್ಸೆಪ್ಟೆನ್ಸಿ ರೂಲ್ಸ್ ಆಸ್ 3. ಸೊ ಫಸ್ಟ್ ಒನ್ ಈಸ್ ಎನ್ ಪಿ ವಿ ಇಸ್ ಪಾಸಿಟಿವ್, ಎನ್ ಪಿ ವಿ ಇಸ್ 0 ಆ್ಯಂಡ್ ಎನ್ ಪಿ ವಿ ಇಸ್ ನೆಗೆಟಿವ್. ಪಾಸಿಟಿವ್ ಅಂತಂದರೆ ಮಿನಿಮಮ್ ರಿಕ್ವೈರ್ಡ್ಗಿಂತ ಹೆಚ್ಚಾಗಿರೋದು, 0 ಅಂತಂದರೆ ಮಿನಿಮಮ್ ರಿಕ್ವೈರ್ಡ್ ಈಕ್ವಲ್ ಆಗಿರೋದು, ದೆನ್ ನೆಗೆಟಿವ್ ಅಂತಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ಗಿಂತ ಕಡಿಮೆ ಬಂದಿರೋದು ಅಂತೇಳಿ ಕರಿತಾ ಇದ್ವಿ. ಕ್ಯಾಲ್ಕುಲೇಷನ್ ಮಾಡುವಾಗ ಇದಕ್ಕೆ ಆನ್ಸರ್ ಗೊತ್ತಾಗುತ್ತೆ, ನಾನು ಅದನ್ನು ಹೇಳ್ತಾ ಇದ್ದೀನಿ. ಹೌದಾ? ಸೊ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇರೋದು ಅಡ್ವಾಂಟೇಜಸ್ ಆಫ್ ಎನ್ ಪಿ ವಿ ಅಂತ ಕರಿತಾ ಇದ್ವಿ. ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವ ಲಾಭಗಳು ಏನು, ಮಹತ್ವ ಏನು ಅಂತೇಳಿ. ಹೌದಾ? ಹಾಗಿತ್ತು ಅಂದರೆ ನೋಡಿ, ಫಸ್ಟ್ ಒನ್, ಇಟ್ ರಿಕಗ್ನೈಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ಭಾಳ ಇಂಪಾರ್ಟೆಂಟ್ ಆಗಿರೋದು. ನೋಡಿ, ಇಲ್ಲಿ ಈ ಎನ್ ಪಿ ವಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ವಿ ಅಂದರೆ ಇದರ ಅರ್ಥ ಇದೊಂದು ಲೆಂದಿ ಪ್ರೊಸೆಸ್ ಅಂತೇಳಿ ಕರಿತಾ ಇದ್ವಿ. ಇದು ಎಸ್ಟಿಮೇಟೆಡ್ ಲೈಫ್ ಎಷ್ಟಿರುತ್ತೆ, ಆ ಫಾರ್ಮ್ದ ಎಸ್ಟಿಮೇಟೆಡ್ ಲೈಫು ಅದು 100 ವರ್ಷ, 200 ವರ್ಷ, ಮಿನಿಮಮ್ 100 ವರ್ಷ, ಎಷ್ಟೋ ಒಂದಿಷ್ಟು 50 ವರ್ಷ, ಬಹಳ ಲಾಂಗ್ ಟರ್ಮ್ ಡ್ಯೂರೇಷನ್ ಆಗಿರುತ್ತೆ ತಾನೆ. ಹಾಗಾಗಿತ್ತು ಅಂದರೆ ಇಲ್ಲಿ ಅಡ್ವಾಂಟೇಜಸನ್ನು ನೋಡ್ಲಿಕ್ಕೆ ಹೋದ್ವಿ ಅಂತಂದರೆ ಈ ಎನ್ ಪಿ ವಿ ರಿಕಗ್ನೈಸ್ ದ ಟೈಮ್ ವ್ಯಾಲ್ಯೂ ಆಫ್ ಮನಿ. ನೋಡಿ, ಇಯರ್ಸ್ಗಳು ವರ್ಷ ಚೇಂಜ್ ಆಗ್ತಾ ಹೋದಾಗೆ ಅಮೌಂಟು ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಬರುತ್ತೆ. ಹೇಗೆ ದಿನಗಳು ಹೆಚ್ಚಾಗ್ತಾ ಹೋಗುತ್ತೆ, ಹಣದ ಮೌಲ್ಯ ಕುಸಿಯುತ್ತಾ ಬರ್ತಾ ಇರುತ್ತಲ್ಲ. ಹಾಗಾಗಿತ್ತು ಅಂದರೆ ಎಸ್ಟಿಮೇಟೆಡ್ ಲೈಫನ್ನು ಮಾಡಬೇಕಾಗಿತ್ತು. ಅಂದರೆ ಈ ಎನ್ ಪಿ ವಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂತಂದರೆ ಅದು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಡ್ಯೂರೇಷನ್ ತೊಗೊಳ್ತಾ ಇರೋದ್ರೆ ಅಮೌಂಟ್ ತನ್ನ ಮೌಲ್ಯವನ್ನು ಕಡಿಮೆ ಮಾಡ್ಕೊಳ್ತಾ ಬಂದ್ರೂ ಕೂಡ ಅದೇ ಎನ್ ಪಿ ವಿ ಮೆಥಡ್ ಒಳಗಡೆ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ವ್ಯಾಲ್ಯೂಯೇಷನ್ ಇದು ಮಾಡ್ತಾ ಇರೋದ್ರಿಂದ ಇದು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂಥೇಳಿ ಕರಿತಾ ಇದ್ದೀವಿ. ಸೆಕೆಂಡನು, ಇಟ್ ಮೆಜರ್ಸ್ ದ ಟ್ರೂ ಪ್ರಾಫಿಟಬಿಲಿಟಿ. ನೋಡಿ, ಅದೇ ಹೇಳಿದೇನಲ್ಲ, ನಿಜವಾಗಿರ್ತಕ್ಕಂಥ ಪ್ರಾಫಿಟ್ ಎಷ್ಟಾಗಿದೆ, ಅಕ್ಯುರೇಟ್ ಆಗಿರ್ತಕ್ಕಂಥ ಲಾಭ ಎಷ್ಟು ಬಂದದ, ಪರಿಪೂರ್ಣ ಪ್ರಮಾಣದ ಲಾಭ ಎಷ್ಟು ಬಂದದ ಅಂತೇಳಿ ಕ್ಲಿಯರ್ ಆಗಿರ್ತಕ್ಕಂಥ ಆನ್ಸರ್ ಕೊಡೋದೇ ಈ ಎನ್ ಪಿ ವಿ ಮೆಥಡ್ ಅಂತೇಳಿ ಕರಿತಾ ಇದ್ವಿ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂದಿಂದಾಗಿ ನಾವೇನಾದರೂ ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ಅಂತಂದರೆ ಆ ಬಂದಿರತಕ್ಕಂಥದ್ದು ಏನಾದರೂ ನಾವು ಪ್ರಾಫಿಟ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಇದ್ವಿ ಅಂದರೆ ಇದು ಕ್ಲಿಯರ್ ಆಗಿರ್ತಕ್ಕಂಥ ಪ್ರಾಫಿಟಬಿಲಿಟಿಯನ್ನು ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು ಎನ್ ಪಿ ವಿ ಮೆಥಡ್ ಅಂತೇಳಿ ಕರಿತಾ ಇದ್ದೀವಿ. ನಂಬರ್ 3, ಇಟ್ ಕನ್ಸಿಡರ್ ಆಲ್ ಕ್ಯಾಶ್ ಫ್ಲೋಸ್ ಓವರ್ ದ ಎಂಟೈರ್ ಲೈಫ್ ಆಫ್ ದಿ ಪ್ರೊಜೆಕ್ಟ್. ಅದೇನೋ ಹೇಳಿದ್ನಲ್ಲ, ಮೀನಿಂಗ್ ನೋಡಬೇಕಾಗಿತ್ತು ಅಂದರೆ ಜಸ್ಟ್ ಕ್ಯಾಶ್ ಇನ್ಫ್ಲೋ ಅಷ್ಟೇ ಅಲ್ಲ, ಕ್ಯಾಶ್ ಔಟ್ಫ್ಲೋ ಅಷ್ಟೇ ಅಲ್ಲ, ಕ್ಯಾಶ್ ಇನ್ಫ್ಲೋ ಮತ್ತು ಕ್ಯಾಶ್ ಔಟ್ಫ್ಲೋ ಎಂಟೈರ್ ಲೈಫ್ ಆಫ್ ದಿ ಪ್ರೊಜೆಕ್ಟ್ ಒಳಗಡೆ, ಇಡೀ ಆ ಒಂದು ಪ್ರೊಜೆಕ್ಟ್ನ ಜೀವಿತ ಅವಧಿಯ ಒಳಗಡೆ ಒಟ್ಟು ಎಷ್ಟು ಹಣ ಬತ್ತು, ಒಟ್ಟು ಎಷ್ಟು ಹಣ ಹೊರಗಡೆ ಹೋಯಿತು, ಅವು ಎರಡು ಬಂದಿರತಕ್ಕಂಥ ಹಣ ಮತ್ತು ಹೊರಗಡೆ ಹೋಗಿರ್ತಕ್ಕಂಥ ಹಣ ಎರಡನ್ನೂ ಕೂಡಿಸಿ ಸಂಪೂರ್ಣವಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಎನ್ ಪಿ ವಿ ಮೆಥಡ್ ಅಂತೇಳಿ ಕರಿತಾ ಇದ್ದೀವಿ. ಆ್ಯಂಡ್ ಇಟ್ ಈಸ್ ಯೂಸ್ಫುಲ್ ಫಾರ್ ಸಿಂಪಲ್ ಅಕ್ಸೆಪ್ಟ್ ಆ್ಯಂಡ್ ರಿಜೆಕ್ಟ್ ಟೈಪ್ ಅಂತೇಳಿ ಕರಿತಾ ಇದ್ವಿ. ಸಪೋಸ್ ನಾನು ಅದೇ ಹೇಳಿದ್ನಲ್ಲ, ಎನ್ ಪಿ ವಿ ನಮ್ಗೆ ಎಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಅಮೌಂಟ್ ಬೇಕು ಅಷ್ಟು ಇದ್ರೇ ಮಾತ್ರ, ಅದಕ್ಕಿಂತ ಜಾಸ್ತಿ ಇದ್ರೇ ಮಾತ್ರ ನಾವು ಎಕ್ಸೆಪ್ಟ್ ಮಾಡ್ತೀವಿ ತಾನೆ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಅಂದ್ಕೊಂಡಿದ್ದು 1 ಲಕ್ಷ, ಎನ್ ಪಿ ವಿ ಮೆಥಡ್ ಪ್ರಕಾರ ಲೆಕ್ಕ ಮಾಡಿದಾಗ ಅದು 1 ಲಕ್ಷಕ್ಕಿಂತ ಜಾಸ್ತಿ ಬಂದರೆ ನಾವೇನು ಮಾಡ್ತೀವಿ, ಎಕ್ಸೆಪ್ಟ್ ಮಾಡ್ತೀವಿ. ನಮಗೆ 1 ಲಕ್ಷಕ್ಕಿಂತ ಕಡಿಮೆ ಬಂತಂದ್ರೆ ಇದರ ಅರ್ಥ ಏನು, ನಮಗೆ ಪ್ರೆಸೆಂಟ್ ವ್ಯಾಲ್ಯೂನೇ ಸಿಗಲಿಲ್ಲ, ನಮಗೆ ಅದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, ಹೂಡಿಕೆ ಮಾಡಿದಷ್ಟು ಅಮೌಂಟ್ ಬರ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗಾಗಿತ್ತು ಅಂದರೆ ನಾವೇನು ಮಾಡ್ತಾ ಇದ್ವಿ, ರಿಜೆಕ್ಟ್ ಮಾಡ್ತೀವಿ ತಾನೆ. ಹಾಗಾಗಿತ್ತು ಅಂದರೆ ಈ ಎನ್ ಪಿ ವಿ ಮೆಥಡ್ ಅಡ್ವಾಂಟೇಜಸನ್ನು ನೋಡಲಿಕ್ಕೆ ಹೋದರೆ ಬಹಳ ಬೇಗ ಈಸಿಯಾಗಿ ಸಿಂಪಲಾಗಿ ಇದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಅದೇ ಪ್ರಾಜೆಕ್ಟನ್ನು ಭಾಳ ಬೇಗನೆ ಕೂಡ ರಿಜೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ, ಎನ್ ಪಿ ವಿದಿಂದ ಪ್ರೆಸೆಂಟ್ ವ್ಯಾಲ್ಯೂ, ಸದ್ಯದ ಪರಿಸ್ಥಿತಿಯಲ್ಲಿ ಹಣಕಾಸಿನ ಆ ಒಂದು ವ್ಯವಹಾರಿ ಸಂಸ್ಥೆಯ ವ್ಯವಸ್ಥೆ ಎಷ್ಟದೆ, ಎಷ್ಟು ಅದು ಅಮೌಂಟ್ ತೂಗ್ತಾ ಇದೆ, ಇದು ಎಷ್ಟು ಕಿಮ್ಮತ್ತಿಂದ ಆಗ್ತಾ ಇದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಆ್ಯಂಡ್ ಲಾಸ್ಟ್ ಒನ್, ಇಟ್ ಈಸ್ ಸುಪೀರಿಯರ್ ಟು ದ ಅದರ್ ಮೆಥಡ್ಸ್
ರಿವಾಲ್ವೇಟಿಂಗ್ ದ ಎಕನಾಮಿಕ್ ವರ್ತ್ ಆಫ್ ಇನ್ವೆಸ್ಟ್ಮೆಂಟ್. ಅದೇ ಹೇಳ್ತಾ ಇದೆ ನೋಡಿ, ನಮ್ಮ ಒಂದು ವ್ಯವಹಾರಿ ಸಂಸ್ಥೆಯಲ್ಲಿ ಏನು ಆರ್ಥಿಕ ಚಟುವಟಿಕೆಗಳಿರ್ತದಲ್ಲ, ಆ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸುಪೀರಿಯರ್ ಮಾಡಲಿಕ್ಕೆ, ಅವುಗಳ ಮೆಜರ್ಮೆಂಟ್ ಮಾಡಲಿಕ್ಕೆ, ಅವುಗಳನ್ನು ರಿವ್ಯಾಲ್ಯೂಯೇಟಿಂಗ್ ಅಂತೇಳಿ ಕರಿತಾ ಇದ್ವಿ. ಮರುಮೌಲ್ಯ ಮಾಪನವನ್ನು ಮಾಡಲಿಕ್ಕೆ ಸುಪೀರಿಯರ್ ಆಗಿರ್ತಕ್ಕಂಥ ಮೆಥಡ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ವಿ ನೋಡಿ, ನಾವು ಯಾವುದಾದ್ರೂ ಒಂದಿಷ್ಟು ಮೆಥಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಕಂಡು ಹಿಡ್ತಾ ಇದ್ವಿ ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಯಿಂದಾಗಿ ನಾವು ನಮ್ಮ ವ್ಯವಹಾರದ ಎಷ್ಟು ಪರಿಸ್ಥಿತಿ ಅದ, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಸಿಚುವೇಷನಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿತ್ತು ಅಂದರೆ ಈ ನೆಟ್ ಪ್ರೆಸೆಂಟ್ ವ್ಯಾಲ್ಯೂದಿಂದ ನಮ್ಮ ವ್ಯವಹಾರದ ಸಿಚುವೇಷನನ್ನು ಅರ್ಥ ಮಾಡ್ಕೊಳ್ತಾ ಇರೋದ್ರಿಂದ ಸೊ ಇದು ನಮ್ಮ ಒಂದು ವ್ಯವಹಾರಿ ಸಂಸ್ಥೆಗೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಕೊಡೋದ್ರಿಂದಾಗಿ ನಾವೇನು ಮಾಡ್ತಾಯಿದ್ವಿ, ಇದು ಸುಪೀರಿಯರ್ ಮೆಥಡ್ ಅದ. ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ, ನಮ್ಮಲ್ಲಿ ಇರ್ತಕ್ಕಂಥ ಎಕನಾಮಿಕ್ ಸ್ಟ್ರೆಂತು, ಎಕನಾಮಿಕ್ ಕಂಟ್ರೋಲ್ ಮೆಥಡಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದ್ರಿಂದ ಸೊ ಇದು ಈ NPV ಮೆಥಡ್ ಏನು ಮಾಡ್ತಾ ಇದ್ದಾರೆ, ಸುಪೀರಿಯರ್ ಮೆಥಡ್ ಅಂತೇಳಿ ಕರಿತಾ ಇದೆ. ಯಾವ ಪ್ರಕಾರದ ಅಂತಂದರೆ ಎಕನಾಮಿಕ್ ಆ್ಯಕ್ಟಿವಿಟಿಗಳು ನಮ್ಮ ಇನ್ವೆಸ್ಟ್ಮೆಂಟಲ್ಲಿ ಏನು ನಡೀತಾ ಇದೆಯಲ್ಲ, ಪ್ರತಿಯೊಂದು ಇನ್ವೆಸ್ಟ್ಮೆಂಟ್ದ ಎಕನಾಮಿಕ್ ಆ್ಯಕ್ಟಿವಿಟಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಕರಿತಾ ಇದ್ವಿ. ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ NPV ಅಂತೇಳಿ ಕರಿತಾ ಇದ್ವಿ. ಲಾಸ್ಟ್ಗೆ ಬರ್ತಾ ಇರೋದು ಡಿಸ್ಅಡ್ವಾಂಟೇಜಸ್ ಆಫ್ NPV ಅಂತೇಳಿ ಕರಿತಾ ಇದ್ವಿ. ಮೋರ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್ ಅಂತೇಳಿ ಕರಿತಾ ಇದ್ವಿ. ಅದೇ ಹೇಳಿದ್ನಲ್ಲ, ಇದು ಒಂದು ಎಂಟೈರ್ ಪ್ರೊಜೆಕ್ಟ್ದ ಎಸ್ಟಿಮೇಟೆಡ್ ಲೈಫ್ ಎಷ್ಟು ಇರುತ್ತೋ ಅಲ್ಲಿ ತನಕನೂ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಒಂದೇ ವರ್ಷ, 2 ವರ್ಷ, 3ನೇ ವರ್ಷದಲ್ಲಿ ಲೆಕ್ಕ ಮುಗಿಯುವಂಥದ್ದಲ್ಲ, ನಿರಂತರವಾಗಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಹಾಗಾಗಿತ್ತು ಅಂದರೆ ಇದು ಬಹಳ ಡಿಫಿಕಲ್ಟಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಆಗುತ್ತೆ. ಇಟ್ ಈಸ್ ಡಿಫಿಕಲ್ಟ್ ಟು ವರ್ಕ್. ಇದನ್ನು ನಾವು ಬರೀ ಅದನ್ನು ಯುಟಿಲೈಸ್ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ವಿ. ಅದು ನೋಡಿ, ಬಹಳ ದಿನಗಳ ಕಾಲ ಇರೋದ್ರಿಂದ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಡಿಫಿಕಲ್ಟ್ ಆಗುತ್ತೆ. ಓಕೆ, ಇಟ್ ಈಸ್ ಡಿಫಿಕಲ್ಟ್ ಟು ವರ್ಕ್. ಆ ಒಂದು ಮೆಥಡನ್ನು ನಮ್ಮ ಒಂದು ಬಿಸ್ನೆಸ್ ಎಂಟಿಟಿಯಲ್ಲಿ ಅಪ್ಲೈ ಮಾಡಿಕೊಂಡು ಅದ್ರ ಜೊತೆಗೇ ಕೆಲಸ ಮಾಡೋದು ಕೂಡ ಭಾಳ ಕಠಿಣ ಆಗುತ್ತೆ. ಯಾಕಂದರೆ ಇದು ಬಹಳಷ್ಟು ಲೆಂದಿ ಪ್ರೊಸೆಸ್ ಆಗಿರೋದ್ರಿಂದ ಅದು ಡಿಫಿಕಲ್ಟ್ ಟು ವರ್ಕ್ ಅಂತೇಳಿ ಕರಿತಾ ಇದ್ವಿ. ಡಿಸ್ಕೌಂಟ್ ರೇಟ್ ಡಿಫಿಕಲ್ಟ್ ಟು ಡಿಟರ್ಮೈನ್. ಓಕೆ, ಇಲ್ಲಿ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತಾ ಇದ್ವಿ, ವ್ಯವಹಾರದ ನೈಜ ಪರಿಸ್ಥಿತಿ ಏನು ಅಂತ ಅರ್ಥ ಆಯಿತು. ಆದರೆ ಎಷ್ಟು ಡಿಸ್ಕೌಂಟ್ ಕೊಡ್ತಾ ಇದ್ವಿ, ಡಿಸ್ಕೌಂಟ್ ರೇಟ್ ಹೆಂಗಿದೆ, ಪರ್ಸೆಂಟೇಜ್ ಹೆಂಗಿದೆ ಗೊತ್ತಾಗೋದಿಲ್ಲ. ಜಸ್ಟ್ ಒಂದು ಅಮೌಂಟ್ ಇರ್ತದೆ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಮ್ಯಾನೇಜ್ ಮಾಡ್ತಾಯಿವಿ. ಆದರೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಡಿಸ್ಕೌಂಟ್ ರೇಟನ್ನು ಇಲ್ಲಿ ಡಿಫಿಕಲ್ಟ್ ಆಗಿರುತ್ತೆ, ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಡಿಫಿಕಲ್ಟ್ ಅಂತೇಳಿ ಕರಿತಾ ಇದ್ದೀವಿ. ಇಟ್ ಲೀಡ್ಸ್ ಆಫ್ ಕನ್ಫ್ಯೂಸಿಂಗ್ ಅಂತೇಳಿ ಕರಿತಾ ಇದ್ದೀವಿ. ಭಾಳಷ್ಟು ಕನ್ಫ್ಯೂಷನ್ಗಳನ್ನು ಇದು ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಈಸಿಯಾಗಿ ಅರ್ಥ ಆಗಿತ್ತು ಅಂದರೆ ಆಗುತ್ತೆ. ಒಂದು ವೇಳೆ ಈ ಒಂದು NPV ಮೆಥಡನ್ನು ನಾವು ಲೆಂದಿ ಪ್ರೊಸೆಸ್ ತನಕ, ಲೆಂದಿ ಆಗಿರ್ತಕ್ಕಂಥ ಟೈಮ್ ಒಳಗಡೆ ಬಹಳಷ್ಟು ದಿನದವರೆಗೆ, ಬಹಳ ಸಮಯದವರೆಗೆ ಇದನ್ನು ನಾವು ಅಪ್ಲೈ ಮಾಡಿಕೊಂಡು ವ್ಯವಹಾರ ಮಾಡಬೇಕಾಗಿರೋದ್ರಿಂದ ಸೊ ಬಹಳಷ್ಟು ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಡಿಸ್ಕೌಂಟ್ ರೇಟ್ ಎಷ್ಟದ, ಪರ್ಸೆಂಟೇಜ್ ರೇಟ್ ಎಷ್ಟದ, ಇದು NPV ಮೆಥಡ್ ಒಂದು ಪಾಯಿಂಟ್ ಬರುತ್ತೆ, NPV ಫ್ಯಾಕ್ಟರ್ ಅಂತ. ಆ ಫ್ಯಾಕ್ಟರ್ ಹಿಂಗೆ ಯಾಕೆ ಬಂತು, ಇಷ್ಟೇ ಯಾಕೆ ಬಂತು ಅಂತೇಳಿ ಕನ್ಫ್ಯೂಸ್ ಮಾಡ್ತಕ್ಕಂಥ ಪ್ರೊಸೆಸ್ಗಳು ಇಲ್ಲಿ ಬಹಳಷ್ಟು ಇರ್ತದೆ ಅಂತ ಹೇಳ್ತಾ ಇದ್ವಿ. NPV ಮೆಥಡ್ ಈಸ್ ಅ ಲಾಂಗ್ ಲೀವ್ ಪ್ರೊಜೆಕ್ಟ್ ಅಂತೇಳಿ ಕರಿತಾ ಇದ್ವಿ. ನೋಡಿ, ಅದೇ ಹೇಳ್ದಲ್ಲ, ಇಟ್ ಫೇವರ್ಸ್ ಲಾಂಗ್ ಲೀವ್ ಪ್ರೊಜೆಕ್ಟ್. ಬಹಳ ದಿನದವರೆಗೆ ಲೆಕ್ಕ ಮಾಡಬೇಕಾಗಿರೋದ್ರಿಂದ ಇದು ಲೆಂದಿ ಆಗಿರ್ತಕ್ಕಂಥ ಪ್ರೊಸೆಸ್ಸು ಕನ್ಫ್ಯೂಷನ್ಗೆ ಭಾಳ ಕ್ರಿಯೇಟ್ ಮಾಡ್ತಾ ಇದೆ. ಡಿಫಿಕಲ್ಟ್ ಟು ಫೋರ್ಕಾಸ್ಟ್ ಎಕನಾಮಿಕ್ ಲೈಫ್ ಆಫ್ ಇನ್ವೆಸ್ಟ್ಮೆಂಟ್. ನೋಡಿ, ನಮ್ಮ ಆರ್ಥಿಕ ವ್ಯವಸ್ಥೆಯ ಇನ್ವೆಸ್ಟ್ಮೆಂಟು, ನಮ್ಮ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹೂಡಿಕೆ ಯಾವ ರೀತಿಯಾಗಿದೆ ನಮ್ಮ ಒಂದು ವ್ಯವಹಾರ ಸಂಸ್ಥೆದು ಅಂಥೇಳಿ ಅರ್ಥ ಮಾಡಿಕೊಳ್ಳಿಕ್ಕೆ ಸುಲಭವಾಗಿ ಆಗುವುದಿಲ್ಲ. ಒಂದೇ ವರ್ಷದಲ್ಲಿ ಲೆಕ್ಕ ಮುಗೀತು ಅಂದರೆ 1 ವರ್ಷ ಆದ ತಕ್ಷಣ ನಮ್ಮ ಆರ್ಥಿಕ ಪರಿಸ್ಥಿತಿ ಹಿಂಗದ ಅಂತ ಹೇಳ್ಬೋದಾಗಿತ್ತು. ಇದು ನಿರಂತರವಾಗಿ ನಡೀತಕ್ಕಂಥ ಪ್ರೊಸೆಸ್ಸು. ಹಾಗಾಗಿ ನಮ್ಮ ಒಂದು ಆರ್ಥಿಕ ಚಟುವಟಿಕೆ, ವೆಲ್ತ್ ಯಾವ ರೀತಿಯಾಗಿದೆ, ನಮ್ಮದು ಇನ್ವೆಸ್ಟ್ಮೆಂಟ್ ಎಷ್ಟು ನಡೀತಾ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಇದೀವಿ ಅಂತ ಹೇಳಲಿಕ್ಕೆ ಅಸಾಧ್ಯ. ಹಾಗಾಗಿ NPV ಮೆಥಡ್ ಆಲ್ಸೋ ಹ್ಯಾವ್ ದ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಅಂತ ಕರಿತಾ ಇದ್ವಿ. ಹಾಗಾಗಿ ಅಂದರೆ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ NPV. ಮೋರ್ ಡಿಫಿಕಲ್ಟ್ ಟು ಕ್ಯಾಲ್ಕುಲೇಟ್, ಇಟ್ಸ್ ಡಿಫಿಕಲ್ಟ್ ಟು ವರ್ಕ್, ಡಿಸ್ಕೌಂಟ್ ರೇಟ್ ಡಿಫಿಕಲ್ಟ್ ಈಸ್ ಡಿಟರ್ಮೈನ್ ಅಂತ ಕರಿತಾ ಇದ್ವಿ. ಇಟ್ ಲೀಡ್ಸ್ ಟು ಕನ್ಫ್ಯೂಸಿಂಗ್ ಆ್ಯಂಡ್ NPV ಮೆಥಡ್ ಫೇವರ್ಸ್ ಲಾಂಗ್ ಲೀವ್ಡ್ ಪ್ರೊಜೆಕ್ಟ್ ಅಂತೇಳಿ ಕರಿತಾ ಇದ್ವಿ. ವೆರಿ ಡಿಫಿಕಲ್ಟ್ ಟು ಫೋರ್ಕಾಸ್ಟ್ ಎಕನಾಮಿಕ್ ಲೈಫ್ ಆಫ್ ದಿ ಇನ್ವೆಸ್ಟ್ಮೆಂಟ್. ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ NPV ಮೆಥಡ್ ಅಂತೇಳಿ ಕರಿತಾ ಇದ್ವಿ. ಹೌದಾ? ಸೊ ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ NPV ಅಂತೇಳಿ ಕರಿತಾ ಇದ್ವಿ. ದ ಟೋಟಲ್ ಅಮೌಂಟ್ ಆಫ್ ಇನ್ಕಮ್ ಆ್ಯಂಡ್ ಟೋಟಲ್ ಅಮೌಂಟ್ ಆಫ್ ಎಕ್ಸ್ಪೆನ್ಸಸ್ಸು, ಔಟ್ಕಮ್ ಅಂತೇಳಿ ಕರಿತಾ ಇದ್ವಿ. ನೋಡಿ, the present value of cash inflow, the present value of cash outflow, the cash outflow, then cash inflow. ಸೊ ಎಂಟೈರ್ ಲೈಫ್ ಒಳಗೆ ನಡೀತಕ್ಕಂಥ ಇವೆರಡರದ ಡಿಫ್ರೆನ್ಸ್ಗೆ ನಾವು NPV ಮೆಥಡ್ ಅಂತ ಕರಿತಾ ಇದ್ವಿ. ಸೊ ಆ NPV ಮೆಥಡ್ ಒಂದಿಷ್ಟು ಥಿಯರಿಯನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ್ವಿ. ನಾನು ನೆಕ್ಸ್ಟ್ ಕ್ಲಾಸಿಗೆ ಕ್ಲಿಯರ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಿಗೆ NPV ಕ್ಯಾಲ್ಕುಲೇಷನ್, ಹೌ ಟು ಕ್ಯಾಲ್ಕುಲೇಟ್ NPV ಮೆಥಡ್, ಹೌ ಟು ಕ್ಯಾಲ್ಕುಲೇಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋ ಕಾನ್ಸೆಪ್ಟನ್ನು ನೆಕ್ಸ್ಟ್ ಕ್ಲಾಸಿಗೆ ಹೇಳ್ತಾ ಇದ್ದೀನಿ. ಸೊ ಬಿ ಇನ್ ಟಚ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸ್ನಿಂದ ಈ ಒಂದು NPV ಕ್ಯಾಲ್ಕುಲೇಷನ್ ಪ್ರಾರಂಭವಾಗುತ್ತೆ. ಸೊ ನಿಮ್ಮ ಇನ್ಸ್ಟ್ರೂಮೆಂಟ್ ಜೊತೆಗೆ ನೆಕ್ಸ್ಟ್ ಕ್ಲಾಸ್ಗೆ ಹಾಜರಾಗಿ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ವಿ. ಸೊ ಬಿ ಇನ್ ಟಚ್. ಓಕೆ, ಥ್ಯಾಂಕ್ ಯು.